ಮಾತಲ್ಲೇ ಮನೆ ಕಟ್ಟಿ ಮಾತಿನ ಗುಂಗಲ್ಲೇ ಮನಸೆಳೆಯುವಂಥ ಮುದ್ದು ಮುದ್ದು ಪುಟಾಣಿಗಳು ಸೇರುವಂಥ ಕಾರ್ಯಕ್ರಮನೇ ಚಿಣ್ಣರ ಚಿಲಿಪಿಲಿ. ಆ ಚಿಲಿಪಿಲಿಗಳ ಜೊತೆ ನಾನು ಇದ್ದೀನಿ, ಬನ್ನಿ ಮಾತಾಡೋಣ. ಓಕೆ, ನಿನ್ನ ಹೆಸರು ಹೇಳ್ಪುಟ. ಶ್ರೀಯಾ. ಶ್ರೀಯಾ. ಅದ್ಯಾಕದು ಶ್ರೀಯಾ ಅಂತ ಒತ್ತಿ ಹೇಳ್ತಾ ಇದೆಯಾ? ಶ್ರೇಯಾನಾ? ನಿನಗೆ ಗೊತ್ತಾ ಅವಳ ಹೆಸರು? ಶ್ರೀಯಾ. ಶ್ರೀಯಾ. SHREYA. SHRIYA. SHRIYA. ಶ್ರೀಯಾ. ಡಾಟ್ ಪಿ ಡಾಟ್ ಪಿ ಡಾಟಾ. ಅದ್ಯಾಕೆ ಎರಡು ಡಾಟು? ನಿಂಗೆ ಹಂಗೆ ಅದಕ್ಕೆ ಕಣ್ಣತ್ರ ಎಲ್ಲ ಡಾಟ್ ಇಟ್ಕೊಂಡಿದ್ಯಾ ನೀನು? ಈಗ ನೆಕ್ಸ್ಟ್ ನಿನ್ನ ಹೆಸರು ಏನು? ಯಕ್ಷ. ಯಾಕಷ್ಟು ಕಿವಿ ಸ್ವಲ್ಪ ಔಟ್ ಆಗೋ ಥರ ಕಿರಿಸ್ತಾ ಇದೆಯಾ? ಯಕ್ಷ ಅಂದ್ರೆ ಏನು ಗೊತ್ತಾ ನಿನಗೆ? ನಾನು ಸ್ಪೆಲ್ಲಿಂಗ್ ಕೇಳಿಲ್ಲ ಯಕ್ಷ ಅಂತ. ಯಕ್ಷ ಅಂದ್ರೆ ಏನು ಗೊತ್ತಾ ಅಂತ ಕೇಳಿದ್ದು. ನಿಮ್ಮ ಅಮ್ಮ ಅಪ್ಪ ಎಲ್ಲ ಇದ್ದಾರೆ, ಅವ್ರನ್ನ ಮೀನಿಂಗ್ ಕೇಳ್ತೀಯಾ ಯಕ್ಷ ಅಂದ್ರೆ ಏನು ಅಂತ? ಯಕ್ಷ ಅಂದ್ರೆ ಏನು? ಏಂಜಲ. ಅಯ್ಯೋ ಅಯ್ಯೋ, ಏಂಜಲ ನೀನು? ಹೌದು, ಏಂಜಲ್ ಥರನೇ ಇದೆಯಾ? ಬಂದ್ಬಿಡ್ತಾ? ಸೊ ಏಂಜಲ್ ಥರ ಇರೋ ಯಕ್ಷ ಮೂಗು ಮೇಲೆ ಇದೆಯಾ ಇದು ರೌಂಡ್ ಆಗಿರೋ ಒಂದು ಚುಕ್ಕಿ? ನನಗೆ ಹಬ್ಬ ಆಯ್ತು. ಹಬ್ಬ ಆಯ್ತಾ? ಯಾರು ಮಾಡಿದ್ದು? ನಾನೇ ಸೋಫಾಯಿಂದ ಕೆಳಗೆ ಬಿದ್ದೆ. ಸೋಫಾಯಿಂದ ಕೆಳಗೆ ಬಿದ್ದ? ಬರೀ ಮೂಗು ಮಾತು. ಸೋಫಾಗೆ ಏನಾಗಿಲ್ವಾ? ಸೋಫಾಗೆ ಏನಾಗ್ಲಿಲ್ವಾ ಅಂದೆ? ಸೋಫಾಗೆ ಏನಾಗಲ್ಲ. ಹೌದಾ? ನೀನು ಹತ್ರ ಸ್ಟ್ರಾಂಗ್. ಯಾರು? ಸೋಫಾ. ಹೌದಾ? ಬಸ್ ಹೇಳ್ತಾನೆ. ನಾನು ಕೇಳಿಸ್ಕೊಂತೀನಿ. ಯಾಕೆ ಬೇಡ, ನೀನು ದಯವಿಟ್ಟು ಕೈ ಮುಗಿದು ಬಿಡ್ತೀನಿ. ಕೈ ಮುಗಿತ್ಯಾ? ಅಯ್ಯೋ, ಕೈಯೆಲ್ಲ ಮುಗಿತ್ಯಮ್ಮ. ಮುಂದಕ್ಕೆ ನೀನು ದೊಡ್ಡ ಪೊಲಿಟಿಷಿಯನ್ ಆಗ್ತೀಯಾ. ಈಗ ಅವಳನ್ನ ಮಾತಾಡ್ಸ್ಕೊಂಬರಲ್ಲ? ಹಾಂ, ಓಕೆ. ಈ ಗ್ಯಾಪಲ್ಲಿ ನೀವೇನು ಸಿಗರೇಟ್ ಮಾತಾಡ್ಕೋಬಾರ್ದು. ನನಗೆ ಹಿಂದೆ ಮಾತಾಡೋರು ಕಂಡ್ರೆ ತುಂಬ ಅಲರ್ಜಿ. ಓಕೆ, ಹೇಳ್ಪ ನಿನ್ನ ಹೆಸರು? ಸನ್ಮತಿನಾ? ಓಕೆ, ನಿನಗೇನಂದ್ರೆ ಇಷ್ಟ ಪುಟ? ದೋಸೆ ಇಷ್ಟನಾ? ನೀನು ತುಂಬ ಸೈಲೆಂಟ್ ಆಗಿದೆಯಾ? ಯಾಕೆ? ಸುಮ್ಮನೆನಾ? ನಾಚಿಕೆನೇ ಇಲ್ವಾ ನಿನಗೆ? ಇದೇನಿದೆ ತಲೆ ಮೇಲೆ ಹೂವ? ಕ್ಲಿಪ್ಪ. ಯಾಕೆ ತಲೆ ಚಚ್ಕೋತಾ ಇದೆಯಾ? ಹಾಂ, ಮತ್ತೆ ಇದನ್ನು ಸರಿ ಮಾಡ್ಕೊತಾ ಇದೆಯಾ? ಏನಿದು? ಪಾಪಡಿ ಬಟ್, ಹಣೆ ಬಟ್. ಓಹೋ, ಪಾಪಡಿ ಬಟ್. ತಲೆಯಲ್ಲೂ ಹೂವ, ಕಿವಿಯಲ್ಲೂ ಹೂವ, ಕತ್ತಲ್ಲೂ ಹೂವ. ಸೂಪರ್. ಕಿವಿ ವಾಲೆ ಇದೆ. ಕಿವಿ ವಾಲೆನಾ? ಇನ್ನೇನು ಬೇರೆ ಕಾಲ್ ವಾಲೆ, ಕೈ ವಾಲೆ ಅಂತ ಇರುತ್ತಾ? ಇರಲ್ಲ ಅಲ್ವಾ? ಸರಿ, ಅದು ಬಿಟ್ಟಾಕು. ಈಗ ಮನೇಲಿ ಅಪ್ಪ ಹೆಸರೇನು? ಪ್ರಹ್ಲಾದ. ಹಾಂ, ಪ್ರಹ್ಲಾದ. ಹಾಂ, ಅಮ್ಮ ಹೆಸರು? ವೀಣಾ. ವೀಣಾ. ಓಕೆ, ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಅಪ್ಪ. ಅಪ್ಪ ಇಷ್ಟನಾ? ಅಮ್ಮ ಯಾಕೆ ಇಷ್ಟ ಇಲ್ಲ? ಅವ್ರು ತುಂಬ ಹೊಡಿತಾರೆ. ಹೊಡಿತಾರ? ಹಾಂ. ಯಾಕೆ ಹೊಡಿತಾರೆ? ಚೇಷ್ಟೆ ಮಾಡ್ತೀನಲ್ಲ ಅದಕ್ಕೆ. ಚೇಷ್ಟೆ ಮಾಡ್ತೀಯ ತಾನೆ, ಅದಕ್ಕೆ ಹೊಡಿತಾರೆ. ಏನು ಚೇಷ್ಟೆ ಮಾಡ್ತೀಯ? ಆಟ ಸಾಮಾನೆಲ್ಲ ಕಿತ್ತಾಕೋದು, ಆಟ ಸಾಮಾನು ಕಿತ್ತಾಕ್ಬಿಟ್ಟು ಎಲ್ಲ ಹೋಗೋದು, ಆ ಥರ ಎಲ್ಲ ಮಾಡ್ತೀನಿ. ಆಟ ಸಾಮಾನೆಲ್ಲ ಕಿತ್ತಾಕ್ಬಿಟ್ಟು ಹಾಗೆ ಹೋಗೋ ಥರ ಮಾಡಿಬಿಟ್ಟಿರ್ತೀರ ನೀವು? ಹ್ಞೂ, ಸರಿ. ಅದು ಬಿಟ್ಟರೆ ಬೇರೆ ಏನು ಮಾಡ್ತೀಯಾ? ಅದು ಬಿಟ್ಟರೆ ಆಮೇಲೆ ಓದೋದಿಲ್ಲ. ನೀನು ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ವಲ್ಲ? ಅದು ಹೆಂಗೆ ಓದೋದಿಲ್ಲ ಅಂತ ನಿಮ್ಮಮ್ಮ ಹೊಡಿತಾರೆ ನಿನ್ನ? ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಆದ್ರೂ ಹೋಮ್ವರ್ಕ್ ಕೊಡ್ತಾರೆ, ಅದನ್ನ ಅಳ್ತೀನಿ. ಆಮೇಲೆ ನಮ್ಮಮ್ಮ ಬರ್ರಿ ಅಂತಾರೆ. ಆಮೇಲೆ ನಮ್ಮಮ್ಮ ಹೊಡಿತಾರೆ ಬುಕ್ ತೊಗೊಂಡೆ ಹೊಡಿತಾರಾ? ವೆರಿ ಗುಡ್. ಸೊ ಈಗ ನಿಮ್ಮಮ್ಮಗೆ ಯಾವ್ದ್ರಲ್ಲಿ ಹೊಡಿಯೋಣ? ಅದಲ್ಲ, ಇದು ಜಿರಳೆ ತಗೊಂಡ್ಬಿಟ್ಬಿಡೋಣ. ಓ ಮೈ ಗಾಡ್. ಏಯ್, ಏನು ಗೊತ್ತಾ, ಈಗ ಅಮ್ಮಗೆ ಜಿರಳೆ ಬಿಟ್ಬಿಟ್ರೆ ಅಮ್ಮ ಒದ್ದಾಡ್ತಾರಲ್ಲ, ಅವಾಗ ನಿಂಗೆ ಬೇಜಾರಾಗಲ್ವಾ? ಇಲ್ಲ, ಸಾಯಿಸ್ತಾರೆ. ಹೆಂಗೆ? ಅವ್ರು ಜಿರಳೆ ಸಾಯಿಸೋ ಸ್ಪೆಷಲಿಸ್ಟಾ? ಜಿರಳೆ ಸಾಯಿಸ್ತಾರ, ಪರಕೆ ತಗೊಂಡು ಸಾಯಿಸ್ತಾರ? ಸೂಪರ್ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಬರೀ ಪರಕೆ ತಗೊಂಡು ಜಿರಳೆನ ಮಾತ್ರ ಸಾಯಿಸ್ತಾರ ಅಥವಾ ಅಪ್ಪನೂ ಹೊಡಿತಾರ ಅಂತ ಕೇಳ್ತಾ ಇದ್ದೀರಿ?
ಇಲ್ಲ ಇಲ್ವಾ? ವೆರಿ ಗುಡ್. ಸುಳ್ಳು ಹೇಳ್ತಾ ಇದೀಯ ನೀನು, ನನ್ಗೆ ಗೊತ್ತು ನಿಜ ಏನು ಇಲ್ಲ, ಅಂತ. ಹೊಡಿಯಲ್ಲ. ಹೊಡಿಯಲ್ವಾ? ಸರಿ ಸರಿ. ಅಪ್ಪನೂ ಹೊಡಿತಾರಾ? ಏನ ಜರ್ನಿ ಏನಲ್ಲ ನಿನ್ನೆನ್ನ ಅಪ್ಪನೂ ಹೊಡಿತಾರಾ? ಒಂದೊಂದ್ಸರಿ ಹೊಡಿತಾರ. ಒಂದೊಂದ್ಸರಿ ಹೊಡಿತಾರಾ? ಹೇಗೆ ಹೊಡಿತಾರೆ? ಹಿಂಗ ಹೊಡಿತಾರ ಕೈಯಿಂದ. ಕೈಯಿಂದ ಫಾಡ್ ಫಾಡ್ ಅಂತ ಹೊಡಿತಾರಾ? ಹಾ, ಅವಾಗ ನೀನೇನ್ ಮಾಡ್ತೀಯಾ? ಅಳ್ತೀನಿ. ಹೇಯ್, ಅವ್ರು ಓದತ್ತಿಂದ್ರೆ ನೀನ್ ಯಾಕೆ ರಿಯಾಕ್ಷನ್ ಕೊಡ್ತಾ ಇದೀಯಾ? ಈಗ ನೀನ್ ಜೋರಾಗಿ ಅಳ್ತಾ ಇರ್ತೀಯ, ಅವಾಗ ನೀನ್ ಹೇಳಿದೆ ಅವಲೇ ನಿನ್ಗೆ ತುಂಬಾ ಇಷ್ಟ ಅಪ್ಪ ಅಂತ. ಅಪ್ಪ ಸಮಾಧಾನ ಮಾಡ್ತಾರಾ? ಅಮ್ಮ ಸಮಾಧಾನ ಮಾಡ್ತಾರಾ? ಅಪ್ಪ ಹೊಡೆದ ಅಮ್ಮ ಸಮಾಧಾನ ಮಾಡ್ತಾರ. ಅಪ್ಪ ಹೊಡೆದ್ರೆ ಅಮ್ಮ ಸಮಾಧಾನ ಮಾಡ್ತಾರಾ? ಯಾರ ಅಪ್ಪ ಅಮ್ಮಂಗೆ ಹೊಡೆದಾಗಲ್ಲ? ಹಾಗಿದ್ರೆ ಸರಿ. ಅಲ್ಲ, ನಾನು ಕೇಳಿದ್ದು ನಿನಗೆ ಹೊಡೆದಾಗ ಅಪ್ಪ ಸಮಾಧಾನ ಮಾಡ್ತಾರಾ ಅಮ್ಮ ಸಮಾಧಾನ ಮಾಡ್ತಾರಾ? ಅಮ್ಮ ಸಮಾಧಾನ ಮಾಡ್ತಾರೆ. ಅಪ್ಪ ಹೊಡೆದ್ರು ಅಮ್ಮನೇ ಸಮಾಧಾನ ಮಾಡ್ತಾರೆ. ಏನಂತ ಸಮಾಧಾನ ಮಾಡ್ತಾರೆ? ಅಳ್ಬೇಡ ಸುಮ್ನೆ ಕಣ್ಣೆ ಸುಮ್ಕಿರೆ ಅಂತ ಆಡ್ತಾರ? ಇಲ್ಲ, ಹೇಳ್ತಾರ ಬಾಯಲ್ಲಿ. ಎಲ್ಲರೂ ಬಾಯಲ್ಲೇ ತಾನೇ ಹೇಳೋದು. ಯಾವ ಸ್ಕೂಲ್ ಅಂದೆ ನೀನು? ಸ್ಕೂಲ್ ಹೆಸರು ಹೇಳಿಲ್ಲ ಕರೆಕ್ಟ್. NET ಪಬ್ಲಿಕ್ ಸ್ಕೂಲ್. ಏಯ್, ಹೊಡಿಬೇಡ ಕಣೆ, ಹೇಳೆ. NET ಪಬ್ಲಿಕ್ ಸ್ಕೂಲ್. NET ಪಬ್ಲಿಕ್ ಸ್ಕೂಲಾ? ಸರಿ. NET ಅಂದ್ರೆ ಏನು? NET ಅಂದ್ರೆ ಅದೊಂಥರ ಸ್ಕೂಲ್. ಅದು ಒಂಥರ ಸ್ಕೂಲಾ? ಯಾಕೆ ಎರಡು ತರ ಸ್ಕೂಲ್ ಇಲ್ವಾ? ಯಾವ ತರ ಸ್ಕೂಲು ಅಂದ್ರೆ? ಒಂಥರ ಸ್ಕೂಲ್ ಅಂದ್ರೆ ಯಾವ ತರ ಸ್ಕೂಲು? ಒಂಥರ ಸ್ಕೂಲ್ ಅಂದ್ರೆ ಇದು ಬರುತ್ತೆ. ಯಾವ್ದು ಬರುತ್ತೆ? ಒಂಥರ ಸ್ಕೂಲು ಅಂದ್ರೆ ನಂಗೇನು ಮಾತಾಡ್ತಾರೆ ಬಾ, ನಮ್ಮಮ್ಮ ಏನೋ ಹೇಳಿದ್ರು, ಮರ್ತೋಯ್ತಾ? ಮರ್ತೋಯ್ತು. ವೆರಿ ಗುಡ್. ಒಂಥರ ಸ್ಕೂಲ್ ಅಂದ್ರೆ ಪ್ರಾಣಿಗಳಿರುತ್ತಾ? ಇನ್ನೊಂದು ಸ್ಕೂಲಲ್ಲಿ ಪ್ರಾಣಿ ಇರುತ್ತೆ, ಇನ್ನೊಂದು ಸ್ಕೂಲಲ್ಲಿ ಪ್ರಾಣಿ ಇರಲ್ಲ. ಯಾಕೆ ನೀನ್ ಇದೆಯಲ್ಲ? ನಾನು ಪ್ರಾಣಿ ಅಲ್ಲ, ಮನುಷ್ಯ. ಯಾರು ಹೇಳಿದ್ದು? ನಮ್ಮಮ್ಮ. ನಿನ್ ಮನಸ್ಲು ಅಂತಾನು ನಿಮ್ಮ ಅಮ್ಮನೇ ಹೇಳಿದ್ರಾ? ನಮ್ಮಮ್ಮ ನಮ್ಮಪ್ಪ ಎಲ್ಲಾರನೇ ಹೇಳ್ತಾರೆ. ಇದು ರೆಡ್ ಕಲರ್ ಅಂತ ನಿಮ್ಮಮ್ಮ ಹೇಳಿದ್ರು, ಇದು ಪಿಂಕ್ ಕಲರ್ ಅಂತ ನಿಮ್ಮಮ್ಮ ಹೇಳಿದ್ರು, ಇಲ್ಲ, ನೀನ್ ಇದು ಮನುಷ್ಯರು ಪಿಂಕ್ ಅಂತ ಕಲರ್. ನಿಮ್ಮಮ್ಮನೇ ಹೇಳಿದ್ರಾ? ಇದು ಪಿಂಕ್ ಕಲರ್ ನಮ್ಮಪ್ಪ. ಓ ಹೌದಾ? ಇದನ್ನು ರೆಡ್, ಇದನ್ನು ರೆಡ್ ಎಲ್ಲ. ಇದು ರೆಡ್, ಇದು ಪಿಂಕು. ಇಲ್ಲ, ಇದು ರೆಡ್. ಯಾರು ಹೇಳಿದ್ದು ಇದು ಪಿಂಕು? ಇಲ್ಲ, ರೆಡ್. ಮತ್ತೆ ಪಿಕ್ಚರ್ ಗೋಚರ್ ನೋಡ್ತೀನಿ ನಾನು. ಯಾವ ಪಿಕ್ಚರ್ ನೋಡ್ತೀಯಾ? ಗೂಗ್ಲಿ. ಯಶ್ ಅಂದ್ರೆ ತುಂಬಾ ಇಷ್ಟನಾ? ಆಮೇಲೆ ಬೇರೆ ಯಾರು ಯಾವ ಹೀರೋ ಇಷ್ಟ? ಸಲ್ಮಾನ್ ಖಾನ್, ಅಮೀರ್ ಖಾನ್. ಆಮೇಲೆ ಶಾಹಿದ್ ಕಪೂರ್ ಎಲ್ಲ ಬರೀ ಹಿಂದಿ ಹೀರೋಗಳೇನಾ? ಸೊ ನೀನು ಬಾಲಿವುಡ್ ಹೋಗ್ತೀನ, ನೀನು ಹಿಂದಿ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ? ನಮ್ಮಮ್ಮ ಅಂದ್ರೆ ಬೇಡ ಬೇಡ ಅಂತಾರ, ಯಾಕೆ? ಡಾಕ್ಟರ್ ಆಗು ಅಂತಾರ, ಆದ್ರೂ ನಾನು ಹೀರೋಯಿನ್ ಅಂತೀನಿ. ಹೌದಾ? ನೀನು ಹೀರೋಯಿನ್ ಆಗ್ಬೇಕು ಅಂತ ನಿಜವಾಗ್ಲೂ ಆಸೆ ಇದೆಯಾ? ಹೌದಾ? ನಮ್ಮಮ್ಮ ಅದು ಬೇಡ ಅಂತಾರೆ, ನಾನು ಹ್ಞೂ ಅಮ್ಮ ನಾನು ಹೀರೋಯಿನ್ ಆಗ್ತೀನಿ, ಅಮ್ಮ ನಾನು ಹೀರೋಯಿನ್ ಆಗ್ತೀನಿ, ಆದ್ರೂ ಅವ್ರು ಕೇಳಲ್ಲ. ಹೌದಾ? ಆಯ್ತು, ನಾನು ಆಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತೀನಿ, ಹೀರೋಯಿನ್ ಆಗು ನೀನು. ಯಾವ ತರ ಹೀರೋಯಿನ್ ಆಗ್ಬೇಕು ನೀನು? ಅಂದ್ರೆ ಯಾವ ಹೀರೋಯಿನ್ ಆಗ್ಬೇಕು? ಕರೀನಾ ಕಪೂರ್ ನೀನ್ ಹೀರೋಯಿನ್ ಆಗ್ತೀಯಾ? ಲೇ, ಅವಳು ಹೀರೋಯಿನ್ ಕಣೆ ಆಲ್ರೆಡಿ. ನಾನು ಅದೇ ಆಗದ. ಕರೀನಾ ಕಪೂರ್ ತರ ಹೀರೋಯಿನ್ ಆಗ್ಬೇಕು ಅಂತನಾ? ಸೊ ಅವಳ ತರ 0 ಫಿಗರ್ ಮೇಂಟೈನ್ ಮಾಡ್ಬೇಕು ಅಂತನಾ? ಇವಳಿಂದ ಏನು ತಿನ್ನೋದಿಲ್ವಾ? ತಿಂತೀನಿ. ಏನ್ ತಿಂತೀಯಾ? ಮೊಸರನ್ನ. ಆಮೇಲೆ ಮೊಸರನ್ನ, ಪಲ್ಯ ಅನ್ನ, ಆಮೇಲೆ ಸಾರು ಅನ್ನ, ಆಮೇಲೆ ಮಜ್ಜಿಗೆ ಅನ್ನ. ಇಷ್ಟು ತಿಂದು ನೀನು 0 ಫಿಗರ್ ಮೇಂಟೈನ್ ಮಾಡ್ತೀಯಾ? ಆಮೇಲೆ ಮೆಂತೆ ಹಿಟ್ಟನ್ನ ಪಪ್ಪು ಅನ್ನ ಅಂತಾರಲ್ಲ. ಸರಿ, ನಿನಗೆ ಏನಾಗಬೇಕು ಅಂತ ಆಸೆ? ಹೀರೋಯಿನ್. ಅವಳು ಹೀರೋಯಿನ್ ಆಗ್ತಾಳಂತಲ್ಲ? ನಾನು ತಮನ್ನಾ ಆಗ್ಬೇಕು ಅಂತಿದ್ದೀನಿ. ತಮನ್ನಾ ಆಗ್ಬೇಕು ಅಂತಿದ್ಯಾ? ಓ, ಯಾಕೆ ಕನ್ನಡದಲ್ಲಿ ಯಾರು ಸಿಗ್ಲಿಲ್ವಾ ನಿಮ್ಗೆ? ತಮನ್ನಾ ಅಂತಾರೆ. ಒಬ್ಳು ಕರೀನಾ ಕಪೂರ್ ಅಂತೆ, ಒಬ್ಳು ನೀನೇನಮ್ಮ? ಪ್ರಿನ್ಸೆಸ್. ಸರಿ, ಈಗ ನೀನು ಪೊಲೀಸ್ ಆಗ್ಬೇಕು ಅಂತ ಹೇಳ್ದಲ್ಲ, ಪೊಲೀಸು ಯಾವ ತರ ಇರ್ತಾರೆ ಅಂತ ಗೊತ್ತಾ ನಿನ್ಗೆ? ಟೋಪಿ ಹಾಕೊಂಡು ಕೋಲ್ ಇಟ್ಕೊಂಡು. ಟೋಪಿ ಹಾಕೊಂಡು ಕೋಲ್ ಹಿಡ್ಕೊಂಡ್ರೆ ಎಲ್ಲರೂ ಪೊಲೀಸಾ? ಈಗ ಪೊಲೀಸ್ ಅವರು ಟೋಪಿ ಯಾಕೆ ಹಾಕೊಂತಾರೆ? ಯಾಕಂದ್ರೆ ಪೊಲೀಸ್ ಅವ್ರ ತರ ಕಾಣಿಸ್ಬೇಕು. ಪೊಲೀಸ್ ಅವ್ರ ತರ ಕಾಣಿಸ್ಬೇಕು ಅಂತ ಟೋಪಿ ಹಾಕೋತಾರೆ. ನೀನು ಪೊಲೀಸ್ ಅವ್ರ ತರ ಕಾಣಿಸ್ಬೇಕು ಅಂತ ಟೋಪಿ ಹಾಕೊಂತೀಯಾ? ಹೌದು. ನೀನು ಬ್ರೌನ್ ಕಲರ್ ಟೋಪಿ ಹಾಕೊಂತೀಯಾ? ಅವಾಗಿಂದ ಸಿಕ್ಕಾಪಟ್ಟೆ ನಗ್ತಾ ಇದೆಯಲ್ಲ, ಏನಕ್ಕೆ ನಗ್ತಾ ಇದೆಯಾ ಹೇಳು? ಸುಮ್ಮನೆ ನಗ್ತಾ ಇದೆಯಾ? ಸುಮ್ಮನೆ ನಗು ಬರುತ್ತೆ. ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದಾಳೆ ಅವಳು. ನೀನು ಅವಲೇ ಹೇಳ್ದಲ್ಲ ಪ್ರಿನ್ಸೆಸ್ ಆಗಬೇಕು ಅಂತ. ಪ್ರಿನ್ಸೆಸ್ ಅಂದ್ರೆ ಏನು? ಪ್ರಿನ್ಸೆಸ್ ಅಂದ್ರೆ ಬಾರ್ಬಿ. ಪ್ರಿನ್ಸೆಸ್ ಅಂದ್ರೆ ಬಾರ್ಬಿನಾ?
ಅದೇಂಗಪ್ಪ ಸರಿ. ಬಾರ್ಬಿ ಯಾವ ಥರ ಇರುತ್ತೆ? ಡ್ರೆಸ್ ಹಾಕೊಂಡು ಆಮೇಲೆ ಓಹ್, ಡ್ರೆಸ್ ಹಾಕೊಳ್ಳೋರೆಲ್ಲ ಪ್ರಿನ್ಸೆಸ್ಸಾ? ಅದು ಫ್ರಾಕ್ ಡ್ರೆಸ್ ಹಾಕೊಂಡು ಗ್ರೌಂಡ್ ಇಟ್ಕೊಂಡಿರುತ್ತೆ ಹಿಂಗೆ ಚೂಪಿಕೆ. ಹಾಂ ಸರಿ, ಯಾವ ಥರ ಡ್ರೆಸ್ ಅಮ್ಮ? ಪಿಂಕ್ ಕಲರ್. ಬ್ಲ್ಯಾಕ್ ಕಲರ್ ಡ್ರೆಸ್ ಅಂತ. ಪಿಂಕು ಬ್ರೌನಾ? ನೀನೇನಾಗಬೇಕು ಅಂದ್ಕೊಂಡಿದ್ಯಾ? ಪ್ರಿನ್ಸೆಸ್ಸು ಕರೆಕ್ಟ್ ಹೇಳ್ದಲ್ವಾ? ಮಕ್ಕಳ ಜೊತೆ ನೋಡಿ ಇದೇ ಥರ ಗೇಮ್ಸ್ ನಾವು ಮಾತಾಡ್ತಾ ಇರ್ತೀವಿ. ಮಾತಾಡ್ತಾ ಅವರು ಸಿಕ್ಕಾಪಟ್ಟೆ ಅವ್ರಿಗೆ ಎಷ್ಟು ಅವ್ರ ಕುತೂಹಲ ಅನ್ನೋದು ಎಷ್ಟಿರುತ್ತೆ ಮಕ್ಕಳಲ್ಲಿ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ವಿಷಯನೂ ಬೇರೆ ಬೇರೆ ಥರ ಗ್ರಹಿಸಿ ಬೇರೆ ಬೇರೆ ಥರ ಅರ್ಥ ಮಾಡಿಕೊಂಡು ಬೇರೆ ಬೇರೆ ಥರ ಅವರು ರಿಯಾಕ್ಟ್ ಮಾಡ್ತಾರೆ. ಒಂದು ನಿಮಿಷ ತಡ್ಕೊಳ್ಳೆ, ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ. ಆ ರಿಯಾಕ್ಷನ್ಗಳಿಂದ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾರೆ. ಮಗುವಿನ ಎಷ್ಟೇ ಏನೋ ದುಃಖದಲ್ಲಿದ್ದರು, ಕೋಪದಲ್ಲಿದ್ದರು, ಬೇಜಾರಲ್ಲಿದ್ದರು, ಬರ್ತೀನಿ ಒಂದು ನಿಮಿಷ, ಕೋಪದಲ್ಲಿದ್ದರು, ಬೇಜಾರಲ್ಲಿದ್ದರು, ದುಃಖದಲ್ಲಿದ್ದರು, ಆ ಮಕ್ಕಳು ಮುಖ ನೋಡಿ, ಆ ಮಕ್ಕಳು ಮಾತಾಡೋ ಮುದ್ದಾದ ಮಾತುಗಳನ್ನ ಕೇಳಿದ್ರೆ ಎಂಥವನಿಗೆ ಆಗಲಿ ಆ ದುಃಖ ನೋವು ಎಲ್ಲ ಮರ್ತೋಗುತ್ತೆ. ಆ ಒಂದು ಮರೆಸೋವಂಥ ಕಾರ್ಯಕ್ರಮ ಈ ಒಂದು ಚಿಣ್ಣರ ಚಿಲಿಪಿಲಿ ಮುಖಾಂತರ ನಾವು ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇಷ್ಟೊತ್ತು ಈ ಮಕ್ಕಳ ಜೊತೆ ಮಾತಾಡಿ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಓಕೆ, ನಾನು ನೀರು ಕುಡ್ಕೊಂಡು ಬರ್ತೀನಿ. ನೀವು ಕೂಡ ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ದಿವಸ ವಾಟ್ ಎವರ್ ಇಟ್ ಇಸ್ ಬಂದು ನಮ್ಮ ಕಾರ್ಯಕ್ರಮನ ತಪ್ಪದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನಮಸ್ಕಾರ, ಬಾಯ್ ಬಾಯ್.